ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಸೊ ನನ್ನ ಜೊತೆ ಯಾರಿದ್ದಾರೆ? ರೋಹಿತ್, ನಮ್ಮ ಆಂಟಿ ಅವರೆಲ್ಲ ಬಂದಿದ್ರು ಮನೆಗೆ. ಎಲ್ಲಾದರೂ ಹೊರಗಡೆ ಹೋಗೋಣ ಅಂದ್ಕೊಂಡು ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಮಕೂರಲ್ಲಿರುವಂತಹ ಮಂದಾರಗಿರಿ ಹಿಲ್ಸ್, ಸೊ ಬಸದಿ ಬೆಟ್ಟ ಅಂತ ಕೂಡ ಕರಿತೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ತಡ ಮಾಡಿದ್ರೆ ಈ ವಿಡಿಯೋನ ಶುರು ಮಾಡಿಲ್ಲ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಲೆಟ್ಸ್ ಗೋ. ಆಂಟಿ ಹಾಯ್ ಮಾಡ್ರಿ. ಮಾ, ಮಮ್ಮಿ ಹಾಯ್ ಮಾಡು. ಸೊ ಇಬ್ರು ನೋಡಿ, ನೋಡಕ್ಕೆ ಒಂದೇ ಥರ ಕಾಣಿಸ್ತಾರೆ ಆಲ್ಮೋಸ್ಟ್. ಯಾಕೆ ಹೇಳಿ? ಅಕ್ಕ ತಂಗಿರೋ ನೋಡಕ್ಕೆ ಒಂದೇ ಥರ ಇರಲೇಬೇಕಲ್ಲ. ನಮ್ಮ ತಮ್ಮ ಕೂಡ ರೆಡಿಯಾಗಿ ನಿಂತಿದ್ದಾನೆ. ಮಾನಸ ಕೂಡ. ಮಾನಸ ಹಾಯ್. ಕುಶಾಲ್ ಇರೋದಾ? ಕುಶಾಲ್ ಕೂಡ ರೆಡಿ ಆಗಿದ್ದಾನೆ. ಸೊ ಬನ್ನಿ, ಲೆಟ್ಸ್ ಗೋ. ಲೆಟ್ಸ್ ಗೋ. ನಾನು ಕೇಳ್ಕೊಂಡಿದ್ದೀನಿ ಮಳೆ ಬರಬೇಡ ಅಂತ. ಏನಂತ ಕೇಳ್ಕೊಂಡಿದ್ದೀರಾ? ಮಳೆ ಬರಬೇಡಪ್ಪ, ನಾವು ಮಂದಾರಗಿರಿ ಫುಲ್ಲು ನೋಡೋವರೆಗೂ ಮಳೆ ಬರಬೇಡ ಅಂತ. ನೋಡಮ್ಮ, ನಾನು ಮಂದಾರಗಿರಿ 2 times ಹೋಗಿದ್ದೀನಿ. ನಂದು ಆಲೋಹಾದಿ ಚಾನಲಲ್ಲಿ ಆಲೋಹಾದಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಮಂದಾರಗಿರಿ ಹಿಲ್ಸ್ ಬಗ್ಗೆ ಎರಡು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ನೋಡಿಲ್ಲ, ಹೋಗ್ಬಿಟ್ಟು ಆಲೋಹಾದಿ ವ್ಲಾಗ್ಸ್ ಅಂತ ಸರ್ಚ್ ಮಾಡಿ, ಅದರಲ್ಲಿ ಮಂದಾರಗಿರಿ ವ್ಲಾಗ್ಸ್ ಬರುತ್ತೆ, ಅದನ್ನ ನೋಡ್ಕೊಂಡು ಬನ್ನಿ. ಕ್ಯಾಚ್ ಅಂದ್ರದ್ದು ಫ್ಲೈಓವರ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಪ್ರಾಬ್ಲಿ ಈ ವರ್ಷ ರೆಡಿ ಆಗ್ಬೋದು. ಸಖತ್ತಾಗಿದೆ. ಇದೊಂದು ಚೂರು ಕ್ಲಿಯರ್ ಆಗಿಬಿಟ್ರೆ, ಮುಗಿದ್ಬಿಟ್ರೆ ಇನ್ನೂ ಆರಾಮಾಗಿ ಟ್ರಾಫಿಕ್ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಈಗ ನೋಡಿ, ಟ್ರಕ್ಸ್ ಎಲ್ಲ ಇಲ್ಲೇ ಹೋಗ್ತಿರೋದು ಕೆಳಗಡೆ. ಸೊ ಈಗ ಕ್ಯಾಚಂದ್ರ ಟೋಲಿಗೆ ಬಂದಿದ್ದೀವಿ. ಸೊ ನಾವು ತುಮಕೂರವರೇ ಆಗಿರೋದ್ರಿಂದ ಇಲ್ಲೇನು ಟೋಲ್ ತೊಗೊಳಂಗಿಲ್ಲ. ಮೋರೋವರ್ ನನ್ನ ಗಾಡಿಗೆ ಫಾಸ್ಟ್ ಆಗಿದ್ದಿಲ್ಲ. ಸೊ ನಮ್ಮದು ಆಧಾರ್ ಕಾರ್ಡ್ ಅಂದರೆ ಐಡೆಂಟಿಟಿ ಪ್ರೂಫ್ ಏನಿರುತ್ತೆ ಲೋಕಲ್ದು, ಅದನ್ನು ತೋರಿಸಿದ್ರೆ ಬಿಡ್ತಾರೆ. ಸೊ ಬನ್ನಿ, ಐಡೆಂಟಿ ಕಾರ್ಡ್ ತೋರಿಸೋಣ ಇವಾಗ. ಸೊ ಸಂಡೇ ಆಗಿರೋದ್ರಿಂದ ಹೈವೇನ್ ತೋರಿಸು, ರೋಡ್ ತೋರಿಸು. ಎಷ್ಟು ರಶ್ ಇದೆ. ಇದು ಆ್ಯಕ್ಚುಲಿ ಕಮ್ಮಿನೇ ಅಂದ್ಕೊಳ್ಳಿ, ಇನ್ನೂ ಟೈಮ್ ಆಗ್ತಾ ಇನ್ನೂ ಜಾಸ್ತಿ ಆಗೋದು. ಯಾಕೆ ಹೇಳಿ? ಸಂಡೇ ಅಲ್ಲ, ಎಲ್ಲ ಬ್ಯಾಂಗ್ಳೂರ್ ವಾಪಸ್ ಹೋಗ್ತಾ ಇರ್ತಾರೆ. ಮಾರ್ನಿಂಗ್ ಟೈಮ್ ಜಾಸ್ತಿ ಇರುತ್ತಲ್ಲ? ಮಾರ್ನಿಂಗ್ ಇರೋದಿಲ್ಲ, ಫ್ರೈಡೇ ಈವ್ನಿಂಗು ಮತ್ತು ಸಂಡೇ ಈವ್ನಿಂಗು. ಯಾಕೆ ಹೇಳು? ಮಂಡೆಯಿಂದ ಎಲ್ಲ ವರ್ಕಿಗೆ ಹೋಗ್ಬೇಕಲ್ಲ, ಎಲ್ಲ ವಾಪಸ್ ಹೋಗ್ತಾ ಇರ್ತಾರೆ. ನೋಡಿ, ಗ್ಯಾಪೇ ಇರೋದಿಲ್ಲ. ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಂಗೆ ಇರುತ್ತೆ ಹೈವೇನಲ್ಲಿ ಕೂಡ. ಅದೇ ಕಾರಣಕ್ಕೇನೆ ಈಗ 10 lane ಮಾಡ್ತಾ ಇರೋದು. ಬ್ಯಾಂಗ್ಳೂರಿಂದ ತುಮಕೂರು ಟು ಮುಂದಕ್ಕೆ NH48, NH4 ಇದು. ಓಕೆ, ಸೊ ಅದನ್ನು 10 lane ರೋಡ್ ಮಾಡ್ತಾರೆ. ಅದೇ ಕಾರಣಕ್ಕೆ NH4 ಇಲ್ಲಿಂದ ಹುಬ್ಳಿವರೆಗೂ ಇದೆ. ಹುಬ್ಳಿ ಪುಣೆ. ಸೊ ಮಂದಾರಗಿರಿಗೂ ನೋಡ್ಬೋದು ನೀವು ಎಷ್ಟು ಜನ ಹೋಗ್ತಿದ್ದಾರೆ ಅಂತ. ನನಗೆ ಕಾಣಿಸ್ತಾ ಇರೋದು ಅಲ್ಲಿವರೆಗೂ ಕಾರ್ಸ್ ಹೋಗ್ತಾನೆ ಇದಾವೆ ಲೈನಾಗಿ. ಪರವಾಗಿಲ್ಲ, ರೋಡ್ ಕೂಡ ರೆಡಿ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ರೆಡಿ ಆಗಿಲ್ಲ. ಇತ್ತೀಚೆಗೆ ರೀಸೆಂಟ್ ಟೈಮಲ್ಲಂತೂ ಬ್ಯಾಂಗ್ಳೂರ್ ಕಡೆಯಿಂದನೂ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ ಈ ಮಂದಾರಗಿರಿ ಹಿಲ್ಸಿಗೆ. ನಂದಿ ಹಿಲ್ಸ್ ಯಾವಾಗ ತುಂಬ ಕ್ರೌಡೆಡ್ ಆಯಿತೋ ಅವಾಗಲಿಂದ ಈ ಮಂದಾರಗಿರಿ ಹಿಲ್ಸು ಬೇರೆ ಬೇರೆ ಔಟ್ಸ್ಕರ್ಟ್ಸಲ್ಲಿ ಬೇರೆ ಬೇರೆ ಜಾಗಗಳನ್ನ ಹುಡುಕೋತಾ ಇದ್ದಾರೆ ಜನ. ಬಿಕಾಸ್ ದಿನಗಟ್ಟಲೆ ಕಾಯಬೇಕು ನಂದಿ ಹಿಲ್ಸಲ್ಲಿ, ಏನಾದರೂ ಕ್ರೌಡ್ ಆಗಿಬಿಟ್ಟು ರಶ್ ಆಗಿಬಿಟ್ರೆ. ಸೊ ರೈಲ್ವೆ ಗೇಟ್ ಕೂಡ ಹಾಕಿದ್ದಾರೆ. ವೆಯ್ಟ್ ಮಾಡಿಬಿಟ್ಟು ನಿಮಗೆ ಬೆಟ್ಟದ ಹತ್ರ ಹೋದ್ಮೇಲೆ ಸಿಗ್ತೀನಿ. ಸೊ ಗಾಡಿ ಎಷ್ಟು ಲೈನಪ್ ಆಗಿದಾವೆ ನೋಡಿ ಹಿಂದೆಗಡೆ. ಟ್ರೈನ್ ಬಂದ್ಬಿಡ್ತು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬಂದ್ಬಿಡ್ತಾ? ಎಲ್ಲಿ ಬಂತು? ಇದು ಹಾರನ್ ಸೌಂಡ್ ಕೇಳಿಸ್ತಾ ಟ್ರೈನ್ ಹಾರನ್ ಸೌಂಡ್ ಕೇಳಿಸ್ತಾ? ಹೇಳಿ ಸರ್, ಏನು ಸಮಾಚಾರ? ಏನಿಲ್ಲ ಸರ್.
ಹೇಳ್ಬೇಕು ನೀನೆ. ಏನಿದೆ ಇಷ್ಟೊತ್ತವರೆಗೂ ನಾನು ಮಾತಾಡ್ತಿದ್ದೆ, ಈಗ ನೀನು ಮಾತಾಡಬೇಕು. ನಾನು ಏನು ಮಾತಾಡೋಣ, ಒಂಥರ ನಿಂದು ಚಾನಲ್ ಇದ್ದಂಗೆ ಅಲ್ವಾ ರೋಹಿತ್? ಬಿಕಾಸ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೀನು ಬಂದಿರ್ತೀಯ. ನಿಮ್ಮ ಎಲ್ಲ ವೀಡಿಯೋಸಲ್ಲೂ ಇದ್ದೀನಿ. ಹ್ಞೂ. ಮಂದಾರಗಿರಿಗೆ ನಾನು ಬಂದಿರೋ ಫಸ್ಟ್ ಟೈಮ್ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು ಮಂದಾರಗಿರಿಗೆ. ಅದು ಫ್ಯಾಮಿಲಿ ಜೊತೆ ಬಂದಿರೋದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ನೋಡೋಣ ಏನೇನು ಇದೆ ಅಲ್ಲಿ, ನಾನು ಅಷ್ಟೊಂದು ನೋಡಿಲ್ಲ. ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಶಿವಸಣ್ಣವ್ರ ವ್ಲಾಗಲ್ಲೆಲ್ಲ ಬರುತ್ತೆ, ಏನೇನು ಎಕ್ಸ್ಪ್ಲೋರ್ ಮಾಡಿದ್ವಿ, ಏನೇನು ಫನ್ ಮಾಡ್ತೀವಿ ಅಲ್ಲಿ. ಸೊ ಪರವಾಗಿಲ್ಲ, ನಾವು ಹೊರಟಿದ್ದಾದ್ಮೇಲೆ ಮಳೆ ಬರಲಿಲ್ಲ. ಮಧ್ಯಾಹ್ನದಿಂದ ಹೊರಡ್ತಾನೆ ಇದ್ವಿ, ಸ್ವಲ್ಪ ಹೊತ್ತು ಮಳೆ ಬರೋದು ನಿಂತೋಗೋದು. ಇವಾಗ ಪರವಾಗಿಲ್ಲ. ಇಂಥ ಕಡೆ ಎಲ್ಲ ಅಂಡರ್ ಪಾಸ್ ಮಾಡೋದು. ಇಲ್ಲಿ ರೋಡ್ ಮಾಡ್ತಿರೋದು ಹೆಚ್ಚು ಇಲ್ಲಿ ಅಂಡರ್ ಪಾಸ್ ಬೇರೆ ಮಾಡ್ತಾರೆ. ಅಲ್ವಾ, ವೀಕೆಂಡ್ ಬಂದಿದ್ವಿ. ಸೊ ಕಾರಿಗೆ ಎಂಟ್ರಿ ಟಿಕೆಟ್ ಬಂದುಬಿಡು 40 ರೂಪೀಸ್ ತೊಗೊಂಡಿದ್ದಾರೆ. ನಾನು ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಬಂದಿದ್ದೆ, ಅವಾಗ ಆಲ್ಮೋಸ್ಟ್ 20 ರೂಪೀಸ್ ಏನೋ ಇತ್ತು ಅನಿಸುತ್ತೆ, ಜಾಸ್ತಿ ಮಾಡಿದ್ದಾರೆ. ನೋಡೋಣ, ಏನೋ ರೋಡ್ಸ್ ಎಲ್ಲ ರಿಪೇರಿ ಮಾಡ್ತಿದ್ದಾರೆ, ಬಟ್ ಪಾರ್ಕಿಂಗಿಗೆ ವ್ಯವಸ್ಥೆ ಇಲ್ಲ. ನಮ್ಮ ಕಾರ್ನ ಇಲ್ಲಿ ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡಿಬಿಟ್ಟು ಹೋಗೋಣ. ಸೊ ಲೆಟ್ಸ್ ಗೋ, ಬನ್ನಿ. ಸೊ ಎಷ್ಟು ಜನ ಹತ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಾವು ಬಂದಿರೋದು ಟೈಮ್ ನೋಡಿ, ತೋರಿಸ್ತೀನಿ. 4:15 ಆಗಿದೆ. ವೆದರು ಅಷ್ಟು ಚೆನ್ನಾಗಿದೆ, ಏನು ಮಳೆ ಇಲ್ಲ, ಲೈಟಾಗಿ ಬಿಸಿಲಿದೆ. ಕ್ಲೌಡಿ. ಎಷ್ಟು ಜನ ಹತ್ತಾ ಇದ್ದಾರೆ ನೋಡು. ಸೊ ಮಳೆಗಾಲ ಆಗಿರೋದ್ರಿಂದ ಜೋಳ ಎಲ್ಲ ಇದೆ, ಸೀತಾಫಲ, ಸೀಬೆಹಣ್ಣು, ಸೌತೆಕಾಯಿ, ಎಳ್ನೀರಿದೆ, ಆ್ಯಂಡ್ ಚುರ್ಮುರಿ ಕೂಡ ಸಿಗ್ಬೋದು, ಸೋಡಾ ಕೂಡ ಇದೆ. ಅವ್ರು ಆಲ್ರೆಡಿ ಅಲ್ಲಿ ಕಾಲು ಭಾಗ ಹತ್ಬಿಟ್ಟಿದ್ದಾರೆ. ಅವ್ರಿಗಿಂತ ಹತ್ತು ನೋಡೋಣ. ಸುಸ್ತಾಯ್ತಮ್ಮ? ಸುಸ್ತಾಯ್ತಾ? ಇಷ್ಟು ಮೆಟ್ಲು ಹತ್ತಿದ್ದೀವಿ ಆಲ್ರೆಡಿ. ಆಂಟಿ ಅಲ್ಲಿ ಹೋಗ್ಬಿಟ್ಟವ್ರು ಆಲ್ರೆಡಿ. ನಮ್ಮ ಆಂಟಿ ಸಖತ್ ಫಾಸ್ಟ್ ಇದ್ದಾರೆ, ಹೇಳೋ. ಸೊ ಇಲ್ಲಿ ನನ್ನ ಕಾರ್ ಕಾಣಿಸ್ತಿರ್ಬೋದು, ಒಳ್ಳೆ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಹಂಗೂ ಹಿಂಗೂ ಹತ್ಬಿಟ್ಟ ರೋಹಿತ್ತು. ಗಾಳಿ ಸಕ್ಕದಾಗಿ ಬರ್ತಿದೆ. ಆಂಟಿ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಇನ್ನೂ ಅಲ್ಲೆಲ್ಲೋ ಕೆಳಗಡೆ ಇದ್ದಾರೆ. ಸೊ ಇಲ್ಲಿಂದ ನಿಮಗೆ ಶಿವಗಂಗೆ ಕೂಡ ಕಾಣಿಸುತ್ತೆ. ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಪೀಕ್ ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ನೋಡಿ, ಲಿಂಗದ ಶೇಪಲ್ಲಿ ಇದೆಯಲ್ಲ. ಸೊ ಪ್ರಾಬ್ಲಿ ವಾಯ್ಸ್ ಒಂದು ಸ್ವಲ್ಪ ಕೇಳಿಸೋದಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬೋದು, ಬಿಕಾಸ್ ತುಂಬ ವಿಂಡ್ ಇದೆ. 50 ಅಥವಾ 80 ಇರ್ಬೋದು ಅಷ್ಟೇ ಸ್ಟೆಪ್ಸು. ಸೊ ಹೋಗೋಣ. ಆಂಟಿ ಬನ್ನಿ ಬೇಗ, ಇನ್ನೊಂದು ಸ್ವಲ್ಪನೇ ಕಂಟಿ. ಕಮಾನ್, ಸೂಪರ್ ನೋಡಿ. ಆಂಟಿ ಮತ್ತು ನಮ್ಮಮ್ಮ ಚಾಲೆಂಜ್ ಹಾಕಿ ಹಚ್ತಾ ಇದ್ದಾರೆ. ಆಂಟಿ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ. ಕಷ್ಟನೋ ಏನೋ. ಮಮ್ಮಿ ಇನ್ನೂ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ, ಆರಾಮಾಗಿ ಬರ್ತಾರೆ. ಸೊ ಫೈನಲಿ ಬಂದಿದ್ದೀವಿ. ಕಮಾನ್. ಫೈನಲಿ ಅಮ್ಮ ಬಂದರು ಇಲ್ಲಿ.
ಸೊ ರೇಸಲ್ಲಿ ಕಾಂಪಿಟೇಷನಲ್ಲಿ ಆಂಟಿನೇ ವಿನ್ ಒಟ್ಟಿನಲ್ಲಿ. ಆಂಟಿನೇ ವಿನ್ನು. ಸೊ ಪರ್ ಹೆಡ್ 10 ರೂಪೀಸ್ ಎಂಟ್ರಿ ಟಿಕೆಟ್ ಇರುತ್ತೆ. ನೀನು ವ್ಲಾಗ್ ಮಾಡ್ತಿದ್ಯಾ? ಸುಮ್ಮನೆ ನಾನು ವಿಡಿಯೋ ಮಾಡ್ಕೊಂಡು ವೆನ್ ಬ್ಲಾಗರ್ ಮೀಟ್ಸ್ ಬ್ಲಾಗರ್. ಸೊ ನೀವು ಬಸದಿ ಬೆಟ್ಟ ಮೇಲಕ್ಕೆ ಕಾರಲ್ಲಿ ಕೂಡ ವೆಹಿಕಲಲ್ಲಿ ಕೂಡ ಬರ್ಬೋದು, ಬೈಕು ಮತ್ತು ಕಾರಲ್ಲಿ. ಸೊ ಅವರಿಗೆ ಈ ರೂಟು. ಇಲ್ಲಿ ಹೆಂಗೆ ಬಂದಿದೆ ತೋರ್ಸು. ಕ್ರೇಜಿ ಫೋಟೋ ಸಖತ್ತಾಗಿ ಬಂದಿದೆ. ಸೊ ಇಳ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆಗೆ. ನಮ್ಮ ಆಂಟಿ ಇದ್ರಲ್ಲೂ ಅಷ್ಟೇ ಇಳಿಯೋವಾಗಲೂ ನೋಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಮ್ಮಮ್ಮ ಇಲ್ಲೇ ವೆಯ್ಟ್ ಮಾಡ್ತಾ ಇದೆ ನಿಧಾನಕ್ಕೆ. ಓವರ್ಟೇಕ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದಾರೆ ನಮ್ಮಮ್ಮ ಆಂಟಿನ. ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಆಂಟಿನೂ ಕಷ್ಟಪಟ್ಟು ಬರ್ತಾ ಇದ್ದಾರೆ ಆಲ್ರೆಡಿ ರೇಸಲ್ಲಿ. ಒಂದು ಚಿರುಮುರಿ ಹೆಂಗಿದೆ? ಸೊ ಇದು ನಿಪ್ಪಟ್ಟು ಮಸಾಲ. ತಿನ್ನು ವಿಡಿಯೋನ ಹಂಗಿದೆ. ಸೊ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು, ಹೊರಟಿದ್ದೀವಿ ವಾಪಸ್ಸು. ಸೇಫಾಗಿ ಕಾರ್ ಇಲ್ಲೇ ನಿಂತ್ಕೊಂಡಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಸನ್ಸೆಟ್ಟಿಂಗ್ ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಿದೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿಲ್ಲ ಇನ್ನು. ಕಾಫಿ ನಿಲ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ಏನಾದರೂ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಸೊ ಕಾಫಿ ಶಾಪ್ ಹತ್ರ ಹೋಗ್ಬಿಟ್ಟು ನೆಕ್ಸ್ಟು ಮನೆ ಕಡೆಗೆ ನಮ್ಮ ಪಯಣನ ಮುಂದುವರಿಸೋಣ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಫೈನಲಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ.
ಫುಡ್ ಸ್ಟ್ರೀಟಲ್ಲಿ ಏನು ತೊಗೋಬೇಕು ಅನ್ನೋದು ನೋಡೋಣ. ಏನಾದ್ರು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಫುಡ್ ಸ್ಟ್ರೀಟಲ್ಲಿ ಕಾಫಿ, ಟೀ ಮತ್ತು ಸ್ಯಾಂಡ್ವಿಚ್ನ ತಿಂದ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಈ ವ್ಲಾಗ್ನ ಕರೆಕ್ಟಾಗಿ ಎಂಡಿಂಗ್ ಕೊಡೋಕ್ಕಾಗಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಯಾರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.